ಹೇಳಮ್ಮ. ಇದು ಫೋನ್ನ ಸ್ವಿಚ್ ಆಫೇ ಮಾಡೋಕ್ಕಾಯ್ತಿಲ್ಲ. ಸ್ವಿಚ್ ಆಫ್ ಮಾಡೋಕ್ಕಾಯ್ತಿಲ್ವಾ? ನೋಡಿ ಹಂಗೆ ಮಾಡಿ ನೋಡೋಣ. ಎಷ್ಟು ದಿನ ಆಯ್ತು ಮೊಬೈಲ್ ತಗೊಂಡು? 6 ತಿಂಗಳಾಯ್ತು. 6 ತಿಂಗಳಾಯ್ತಾ? ಒಂದ್ಸಲ ಸ್ವಿಚ್ ಆಫ್ ಮಾಡಿಲ್ವಾ? ಇದು ನಿಮಗೆ ಅಂತಲ್ಲ, ತುಂಬ ಜನಕ್ಕೆ ಮೊಬೈಲ್ನ ಸ್ವಿಚ್ ಆಫ್ ಮಾಡೋದು ಹೆಂಗೆ ಅಂತಲೇ ಗೊತ್ತಿಲ್ಲ. ಏನಕ್ಕಂದರೆ ಹಳೆ ಮೊಬೈಲ್ಗಳಲ್ಲಿ ಈ ಒಂದು ಪವರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸ್ವಿಚ್ ಆಫ್ ಆಯ್ತಿತ್ತು. ಬಟ್ ಈಗ ಬರ್ತಿರೋ ಹೊಸ ವರ್ಷನ್ ಮೊಬೈಲ್ಗಳಲ್ಲಿ ಪವರ್ ಬಟನ್ನ ಪ್ರೆಸ್ ಮಾಡಿದ್ರೆ ಸ್ವಿಚ್ ಆಫ್ ಆಗಲ್ಲ. ನಾವು ಇದನ್ನು ಸ್ವಿಚ್ ಆಫ್ ಮಾಡಬೇಕು ಅಂದರೆ ಈ ಪವರ್ ಬಟನು ಮತ್ತು ವಾಲ್ಯೂಮ್ ಅಪ್ ಬಟನು ಇವೆರಡೂ ಆಟ್ ಎ ಟೈಮ್ ಒಂದೇ ಸಲ ಪ್ರೆಸ್ ಮಾಡಿದ್ರೆ ಈ ಥರ ಸ್ವಿಚ್ ಆಫು, ರೀಸ್ಟಾರ್ಟು ಈ ಥರ ಆಪ್ಷನ್ ಬರುತ್ತೆ. ನಾವು ಮಾಡ್ಕೋಬೋದು. ಅಟ್ ಎ ಟೈಮ್ ಎರಡು ಒಟ್ಟಿಗೆ ಪ್ರೆಸ್ ಮಾಡಬೇಕು ಒಂದೇ ಸಲಕ್ಕೆ. ಓಕೆನಾ? ಇಷ್ಟೇ ಅಣ್ಣ. ಇಷ್ಟೇ ಮಾಡೋಕ್ಕೋಸ್ಕರ ಎಷ್ಟು ಕಟ್ಟಾಗಿದ್ದೀನಿ ಗೊತ್ತಾ ನಾನು. ಥ್ಯಾಂಕ್ ಯು ಅಣ್ಣ. ತುಂಬ ಜನಕ್ಕೆ ಮೊಬೈಲ್ನ ಸ್ವಿಚ್ ಆಫ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಏನಕ್ಕಂದರೆ ನಮ್ಮ ಒಂದು ಶಾಪ್ಗೆ ತುಂಬ ಜನ ಬರ್ತಿರ್ತಾರೆ, ಮೊಬೈಲ್ ಸ್ವಿಚ್ ಆಫ್ ಆಗ್ತಿಲ್ಲ, ಯಾವ ಥರ ಸ್ವಿಚ್ ಆಫ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಟ್ರಿಕ್ ನಿಮ್ಗೆ ಏನಾದರೂ ಮೊದಲೇ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಗೊತ್ತಿಲ್ಲದೆ ಇರೋ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇನ್ನೂ ಹೆಚ್ಚಿನ ಥರ ವೀಡಿಯೋಸ್ಗಳಿಗಾಗಿ ಫಾಲೋ ಮಾಡಿ.